ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕೊಟ್ಟು ಹೆಲ್ಪ್ ಮಾಡಿದಂತಹ ಕಿಶೋರ್ ಸರ್ ಅವರಿಗೆ ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದಾಗಿ ಇದರ ಉತ್ತರಗಳನ್ನು ನೋಡ್ತಾ ಹೋಗೋಣ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ 2 ಆಗಿರುತ್ತೆ, ಸೆಕೆಂಡ್ ಇಯರ್ PUC. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎನಲ್ಲಿ 3 MCQsಗಳು ನಾವು ಇಲ್ಲಿ ನೋಡ್ಬೋದು. ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೈನಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 2 ನೋಡಿ. ABC ಅನ್ನೋರು ಪಾರ್ಟ್ನರ್ಸ್ ಇದ್ದಾರೆ. ಶೇರಿಂಗ್ ಪ್ರಾಫಿಟು 5:3:2 ಇದೆ. ಎದು 5, ಬಿದು 3 ಹಾಗೂ ಸಿದು 2 ಇದೆ. ಇಫ್ ಸಿ ರಿಟೈರ್ಡ್ ಆಗಿಬಿಟ್ರೆ ನ್ಯೂ ಪ್ರಾಫಿಟ್ ರೇಷಿಯೋ ಬಿಟ್ವೀನ್ ಎ ಆ್ಯಂಡ್ ಬಿ ವಿಲ್ ಬಿ ಡ್ಯಾಶ್ ಅಂತ ಇದೆ. ಅದು ಅದೇ ರೀತಿಯಾಗಿರುತ್ತೆ. 5:3 ಅಂತ ಇದಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 3, ಇದಕ್ಕೆ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಲ್ ಆಫ್ ದಿ ಅಬೌವ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಆಲ್ ಆಫ್ ದಿ ಅಬೌವ್ ಅಂತ ಹೇಳಿದರೆ ಆವ್ರೇಜ್ ಪ್ರಾಫಿಟ್ ಹೌದು, ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ಕೂಡ ಹೌದು, ಆನ್ ಸೇಲ್ಸ್ ಕೂಡ ಹೌದು. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ. ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಈಸ್ ಶೇರ್ಡ್ ಅಮಾಂಗ್ ದಿ ಓಲ್ಡ್ ಪಾರ್ಟ್ನರ್ ಇನ್ ಡ್ಯಾಶ್ ರೇಷಿಯೋ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ಓಲ್ಡ್ ಪ್ರಾಫಿಟ್ ಶೇರಿಂಗ್ ಈಸ್ ದ ರೈಟ್ ಆನ್ಸರ್ ಆಯಿತಾ. ಓಲ್ಡ್ ಪ್ರಾಫಿಟ್ ಅದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಗೇನ್ ರೇಷಿಯೋ ಇಸ್ ದ ರೈಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಗುಡ್ ವಿಲ್ ಇದೆ, ನ್ಯೂ ಶೇರ್, ಗೇನ್ಡ್ ಶೇರ್ ಅಂತ. ಗುಡ್ ವಿಲ್ಲಿಗೆ ಸರಿಯಾದ ಉತ್ತರ ಬಂದು ನಿಮಗೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನ್ಯೂ ಶೇರ್ ಅಂತ ಇದೆ. ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಅಕ್ವೈರ್ಡ್ ಶೇರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ಗೇನ್ಡ್ ಶೇರ್ ಅಂತ ಇದೆ. ಗೇನ್ಡ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಲ್ ಆಫ್ ಯು? ನೋಡಿ, ಗುಡ್ ವಿಲ್ಲಿಗೆ ಸೆಕೆಂಡ್ ಒನ್ ಆಗಿರುತ್ತೆ ಆನ್ಸರು. ನ್ಯೂ ಶೇರಿಗೆ ಅದಕ್ಕೆ ಥರ್ಡ್ ಒನ್ ಆನ್ಸರ್ ಆಗಿರುತ್ತೆ. ಗೇನ್ಡ್ ಶೇರಿಗೆ ಫೋರ್ತ್ ಒನ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಫೋರ್ತ್ ಮೇನ್ ನೋಡ್ತಾ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ ಇನ್ 1 sentences ಈಚ್ ಅಂತ. ಗುಡ್ ವಿಲ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಇದೆ. ಇದು ಸರಿಯಾದ ಉತ್ತರನೋ ತಪ್ಪು ಅಂತ ಕೇಳಿದ್ದಾರೆ. ಇದು ಟ್ರೂ ಅಂತ ಬರಿಬೇಕು. ಎಕ್ಸ್ಪ್ಯಾಂಡ್ GR ಅಂತ ಇದೆ. ಗೇನಿಂಗ್ ರೇಷಿಯೋ ಅಂತ ಬರೆದ್ರೆ ಮುಗೀತು ಸರ್. ಈಗ ಪಾರ್ಟ್ ಬಿ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಈಚ್ ಕ್ವಶನ್ ಕ್ಯಾರೀಸ್ 2 marks. ವಾಟ್ ಈಸ್ ಗೇನಿಂಗ್ ರೇಷಿಯೋ ಅಂತ ಇದೆ. ಗೇನಿಂಗ್ ರೇಷಿಯೋ ಅಂತ ಹೇಳಿದರೆ ಗೇನಿಂಗ್ ರೇಷಿಯೋ ಈಸ್ ದ ರೇಷಿಯೋ ಇನ್ ವಿಚ್ ದಿ ಕಂಟಿನ್ಯೂಯಿಂಗ್ ಏನಂತೀರ ಪಾರ್ಟ್ನರ್ಸ್ ಹೌದಲ್ವಾ, ಅಕ್ವೈರ್ಡ್ ದಿ ಶೇರ್ ಆಫ್ ದಿ ರಿಟೈರಿಂಗ್ ಆರ್ ಡಿಕ್ರೀಸ್ಡ್ ಪಾರ್ಟ್ನರ್, ಅದನ್ನು ನಾವು ಇಲ್ಲಿ ಗೇನಿಂಗ್ ರೇಷಿಯೋ ಅಂತ ನಾವು ಇಲ್ಲಿ ಕರಿತೇವೆ. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ ಏನಿದೆ, ಎನಿ ಒನ್ ಅಂತ ಇತ್ತು, ಆದರೂ ಕೂಡ ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ವೆನ್ ದೆರ್ ಈಸ್ ಲಾಸ್ ಆ್ಯಟ್ ದಿ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಇದೆ. ಹೌದಲ್ವಾ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಇದನ್ನು ನೀವು ಬರೀತೀರಾ ಅಂದ್ಕೊಂಡಿದ್ದೀನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೌದಲ್ವಾ, ಓಲ್ಡ್ ರೇಷಿಯೋ ಟು ಇವೆಲ್ಲ ಮಾಡ್ತೀರಾ ಕಂಡ್ರು ನೀವು. ಪಾರ್ಟ್ ಸಿಗೆ ಕೂಡ ಬರೋದಾದರೆ ಇವೆಲ್ಲ 6 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು ನಾವು. ಈಚ್ ಕ್ವಶನ್ ಕ್ಯಾರಿ 6 marks. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಡೂ ವೆಲ್. ನೋಡಿ